ವೀಕ್ಷಕರ ನಮಸ್ಕಾರ. ಹೊಟ್ಟೆ ಉಬ್ಬರ ಬರ್ತಾ ಇದೆ, ಹೊಟ್ಟೆ ಎಲ್ಲ ಗ್ಯಾಸ್ ತುಂಬ್ಕೊತಾ ಇದೆ, ಮೋಷನ್ಸ್ ಒಂದಿನ ಇದ್ದಂಗೆ ಇನ್ನೊಂದು ದಿನ ಇರಲ್ಲ. ಎಸ್ಪೆಷಲಿ ಈ ಹಾಲು, ಈ ಡೈರಿ ಪ್ರಾಡಕ್ಟ್ಸು, ಕಾಫಿ, ಟೀ ಕುಡಿದಾಗೆಲ್ಲ ನನಗೆ ತೊಂದರೆ ಆಗುತ್ತೆ. ಎಷ್ಟೊಂದು ಜನ ನನಗೆ ಗ್ಯಾಸ್ಟ್ರಿಕ್ ಇದೆ, ಅಸಿಡಿಟಿ ಇದೆ, ವೀಕ್ ಡೈಜೆಷನ್ ಇದೆ ಅಂತೇಳಿ ಅನ್ಕೊತಾ ಇರ್ತಾರೆ. ಅವ್ರಿಗೆ ಜೆನ್ಯೂನ್ ಆಗಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅನ್ನೋದಿರುತ್ತೆ. ಈ ವಿಡಿಯೋಲಿ ನಾನು ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂದರೆ ಏನು, ಯಾಕೆ ನಮ್ಮ ದೇಶದಲ್ಲಿ ಇದು ತುಂಬ ಸಹಜ ಆಗ್ತಾ ಇದೆ, ಈಗ ಇದನ್ನು ಯಾವ ಥರ ಒಂದು ಸಿಂಪಲ್ ಉಸಿರಾಡೋ ಒಂದು ಟೆಸ್ಟ್, ಒಂದು ಬ್ರೆತ್ ಟೆಸ್ಟಲ್ಲಿ ಯಾವ ಥರ ಇದನ್ನು ಡಯಾಗ್ನೋಸ್ ಮಾಡ್ಬೋದು, ಯಾವುದೇ ರೀತಿಯ ಕಾಂಪ್ಲಿಕೇಟೆಡ್ ಟೆಸ್ಟು, ಎಂಡೋಸ್ಕೋಪಿ ಪ್ರೊಸೀಜರ್ಸ್ ಇಲ್ಲದೆ ಅನ್ನೋದು ನೋಡೋಣ. ಈಗ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂದರೆ ಏನು? ಲ್ಯಾಕ್ಟೋಸ್ ಅನ್ನೋದು ಒಂದು ನೈಸರ್ಗಿಕವಾಗಿರುವಂಥ ಒಂದು ಶುಗರು. ನಮ್ಮ ಈ ಒಂದು ಡೈರಿ ಪ್ರಾಡಕ್ಟ್ಸು, ಹಾಲು, ಮೊಸರು, ಮಜ್ಜಿಗೆ ಇಂಥದ್ರಲ್ಲಿ ಇರುತ್ತೆ. ಇದನ್ನು ಡೈಜೆಸ್ಟ್ ಮಾಡ್ಕೊಬೇಕಂದ್ರೆ ನಮ್ಮ ಸಣ್ಣ ಕರಳಲ್ಲಿ ಲ್ಯಾಕ್ಟೇಸ್ ಅಂತ ಒಂದು ಎನ್ಸೈಮ್ ಇರುತ್ತೆ. ಆ ಎನ್ಸೈಮ್ ಲೆವೆಲ್ಸ್ ಏನಾದರೂ ಕೆಲವರಿಗೆ ಕಡಿಮೆ ಇದ್ದಾಗ ಅವರಿಗೆ ಹಾಲಿನ ಪದಾರ್ಥ ಡೈಜೆಸ್ಟ್ ಆಗೋದಿಲ್ಲ. ಸಣ್ಣ ಕರಳಲ್ಲಿ ಡೈಜೆಸ್ಟ್ ಆಗಲ್ಲ ಅಂದರೆ ಅದೆಲ್ಲ ದೊಡ್ಡ ಕರಳು ಹೊರಟೋಗುತ್ತೆ. ದೊಡ್ಡ ಕರಳಲ್ಲಿ ಬ್ಯಾಕ್ಟೀರಿಯಾ ಸಂಖ್ಯೆ ಅಧಿಕ ಸಂಖ್ಯೆಯಲ್ಲಿ ಇರೋದ್ರಿಂದ ಅದೇನಾಗುತ್ತೆ, ಒಂಥರ ಈ ಫರ್ಮೆಂಟೇಷನ್ ಅನ್ನೋದಾಗಿ ಅವ್ರಿಗೆ ಹೊಟ್ಟೆ ಎಲ್ಲ ಉಬ್ಬೋದು, ಅಥವಾ ಒಂಥರ ಹೊಟ್ಟೆ ತೊಳಸೋದು, ಹೊಟ್ಟೆ ಎಲ್ಲ ಒಂಥರ ಟೈಟ್ ಆಗೋದು, ಈ ಲೂಸ್ ಮೋಷನ್ಸ್ ಆಗೋದು, ಹಲವಾರು ಥರದ್ದು ರೋಗ ಲಕ್ಷಣ ಶುರು ಆಗುತ್ತೆ. ಯಾಕೆ ಇದು ನಮ್ಮ ದೇಶದಲ್ಲಿ ಈಗ ತುಂಬ ಕಾಮನ್ ಆಗ್ತಾ ಇದೆ? ಈಗ ಎಷ್ಟೊಂದು ಸೈಂಟಿಫಿಕ್ ಸ್ಟಡೀಸ್ ತೋರಿಸ್ತದೆ. ಈಗ ನಾವು ಯಂಗ್ಸ್ಟರ್ಸ್ ಅಲ್ಲೂ ನೋಡ್ತಾ ಇದ್ದೀವಿ, 20-30 ವರ್ಷ ಎಷ್ಟೊಂದು ಜನಕ್ಕೆ ಹಾಲಿನ ಪ್ರಾಡಕ್ಟ್ಸ್ ಆಗ್ತಾ ಇಲ್ಲ. ಯಾಕಂದ್ರೆ ಅವರ ಶರೀರದಲ್ಲಿರೋ ಲ್ಯಾಕ್ಟೇಸ್ ಲೆವೆಲ್ ಅನ್ನೋದೇ ಕಡಿಮೆ ಆಗ್ತಾ ಇದೆ. ಇದು ಒಂದು ರೋಗ ಅಲ್ಲ. ಈಗ ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅನ್ನೋದು ನಾವು ಯಾವಾಗ ನೋಡ್ತೀವಿ ಅಂದರೆ, ಈಗ ಹಾಲು ಕುಡಿದ ತಕ್ಷಣ ಕೆಲವರಿಗೆ ಗ್ಯಾಸು, ಹೊಟ್ಟೆ ಎಲ್ಲ ಈ ಕೆಳಗಡೆಯಿಂದ ಗ್ಯಾಸ್ ಪಾಸ್ ಮಾಡ್ತಾ ಇರ್ತಾರೆ, ಹೊಟ್ಟೆ ಎಲ್ಲ ಉಬ್ತಾ ಇರುತ್ತೆ. ಕೆಲವೊಂದು ಟೈಮು ಹಾಲಿನ ಪದಾರ್ಥ ತೊಗೊಂಡಾಗೆಲ್ಲ ಟಾಯ್ಲೆಟ್ ಓಡೋಗ್ತಾ ಇರ್ತಾರೆ, ಬೇದಿ ಆಗ್ತಾ ಇದೆ, ಲೂಸ್ ಮೋಷನ್ ಆಗ್ತಾ ಇದೆ. ಒಂದು ಕಪ್ ಕಾಫಿನೋ ಟೀನೋ ಹಾಲು ಜೊತೆ ಕುಡಿದ ತಕ್ಷಣ ಹೋಗ್ತಾ ಇರ್ತಾರೆ ಟಾಯ್ಲೆಟ್ಗೆ. ಕೆಲವೊಂದು ಟೈಮು ಹಾಲು ಅಥವಾ ಹಾಲಿನ ಪದಾರ್ಥ ತಿಂದರೆ ವಿತಿನ್ ಒಂದು ಅರ್ಧ ಗಂಟೆಯಲ್ಲೇ ಶುರು ಆಗುತ್ತೆ ಈ ರೋಗ ಲಕ್ಷಣ. ಎಷ್ಟೊಂದು ಜನಕ್ಕೆ IBS ಆಗಿದೆ, ಫುಡ್ ಪಾಯ್ಸನಿಂಗು, ಅಸಿಡಿಟಿ, ವೀಕ್ ಡೈಜೆಷನ್ ಇದೆ, ಅಥವಾ ಅವರಿಗೆ ಏನೋ ಸ್ಟ್ರೆಸ್ ರಿಲೇಟೆಡ್ ಮಾನಸಿಕ ಒತ್ತಡ ಇದೆ ಅಂತ ಡಿಸ್ಮಿಸ್ ಮಾಡ್ಬಿಟ್ಟಿರ್ತಾರೆ. ಎಷ್ಟೊಂದು ಜನ, ಕೆಲವರಿಗೆ ಜನರಲ್ ಪ್ರಾಕ್ಟೀಸ್ ಡಾಕ್ಟರ್ಸ್ಗೆ ಗೊತ್ತಿರೋದಿಲ್ಲ ಇದೊಂದು ಕಂಡೀಷನ್ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದೆ ಅಂತ. ಇದನ್ನ ಯಾವ ತರ ನಾವು ಟೆಸ್ಟ್ ಮಾಡ್ಬೋದು? ಇದಕ್ಕೊಂದು ಸಿಂಪಲ್ ಪ್ರೊಸೀಜರ್ ಇದೆ. ಇದು ಈಗ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಟೆಸ್ಟ್ ಅನ್ನೋದು ಒಂದು ಬ್ರೆತ್ ಟೆಸ್ಟ್ ಅಲ್ಲಿ ಮಾಡ್ತೀವಿ. ನಾನು ಹಾಗೆ ಹೇಳ್ದಂಗೆ ಲ್ಯಾಕ್ಟೋಸ್ ಅನ್ನೋದು ನಮ್ಮ ಒಂದು ನ್ಯಾಚುರಲ್ ಶುಗರ್ ಮಿಲ್ಕ್ ಪ್ರಾಡಕ್ಟ್ಸ್ ಅಲ್ಲಿ ಇರುತ್ತಲ್ಲ, ಅದು ಸರಿಯಾಗಿ ನಮ್ಮ ಶರೀರದಲ್ಲಿ ಡೈಜೆಸ್ಟ್ ಆಗಲ್ಲ ಅಂದ್ರೆ ಹೈಡ್ರೋಜನ್ ಗ್ಯಾಸ್ ಅನ್ನೋದು ಜಾಸ್ತಿ ಉತ್ಪತ್ತಿ ಆಗುತ್ತೆ. ಆ ಗ್ಯಾಸ್ನ ನಾವು ಈ ಉಸಿರಲ್ಲಿ ಮೆಷರ್ ಮಾಡ್ತೀವಿ ಬ್ರೆತ್ ಸ್ಯಾಂಪಲ್ ಅಲ್ಲಿ. ಆ ಹೈಡ್ರೋಜನ್ ಲೆವೆಲ್, ಈಗ ಹಾಲನ್ನ ತಗೊಂಡು ಹೈಡ್ರೋಜನ್ ಲೆವೆಲ್ಸ್ ಸಿಗ್ನಿಫಿಕೆಂಟ್, ಅದು ತುಂಬಾ ಜಾಸ್ತಿ ಆದಾಗ ಅದನ್ನ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ನಾವು ಕನ್ಫರ್ಮ್ ಮಾಡ್ಕೊಂಡು ರಿಯಲ್ ಟೈಮ್ ಅಲ್ಲಿ ಇದನ್ನ ಆಕ್ಚುಲಿ ಅದಕ್ಕೆ ಒಂದು ಸಿಂಪಲ್ ಟೆಸ್ಟ್ ಅಲ್ಲಿ ನಾವು ಇದನ್ನ ಹೇಳ್ಬೋದು ಅವ್ರಿಗೆ ನಿಜವಾಗ್ಲೂ ಇದೆಯಾ ಇಲ್ವಾ ಅಂತ. ಸುಮ್ಮನೆ ಯಾವುದೋ ಒಂದು ಅಂದಾಜ್ ಮೇಲೆ ಹಾಲು ಕುಡಿಬೇಡಿ, ಮೊಸರು ಕುಡಿಬೇಡಿ, ಮಜ್ಜಿಗೆ ಕುಡಿಬೇಡಿ ಅಂತ ಸುಮ್ಮನೆ ಇದು ಮಾಡೋದಿಲ್ಲ. ಯಾಕಂದ್ರೆ ಇದು ತುಂಬಾ ಸಿಂಪಲ್ ಟೆಸ್ಟು. ಸ್ವಲ್ಪ ಪ್ರಿಪರೇಷನ್ ಇರುತ್ತೆ ಇದಕ್ಕೆ. ಒಂದು 12 ಅವರ್ ಏನು ತಿಂದೆ ಬರಬೇಕಾಗುತ್ತೆ. ಅಂದ್ರೆ ರಾತ್ರಿ 8 ಗಂಟೆಗೆ ತಿಂದ್ರೆ ನೆಕ್ಸ್ಟ್ ಡೇ 8 ಗಂಟೆವರೆಗೂ ಏನು ತಿನ್ನಬಾರ್ದು. ಕೆಲವೊಂದು ಆಂಟಿಬಯೋಟಿಕ್ಸ್ ಆ ಥರದ್ದು ಏನು ಯೂಸ್ ಮಾಡಿರಬಾರ್ದು. ಒಂದು 2 ವಾರ ಅಟ್ಲೀಸ್ಟ್ ಈ ಪ್ರೋಬಯೋಟಿಕ್ ಕ್ಯಾಪ್ಸೂಲ್ಸ್ ಅಂತಾರಲ್ಲ, ಅಥವಾ ಕೆಲವೊಂದು ಗ್ಯಾಸ್ಟ್ರಿಕ್ ಮೆಡಿಸಿನ್ಸು, ಇವೆಲ್ಲ ಒಂದು ಅಟ್ಲೀಸ್ಟ್ ಹಲವಾರು ದಿನದ ಮುಂಚೆನೆ ನಾವು ಸ್ಟಾಪ್ ಮಾಡಕ್ಕೆ ಹೇಳಿರ್ತೀವಿ. ಆಮೇಲೆ ಖಾಲಿ ಹೊಟ್ಟೆಯಲ್ಲಿ ಏನು ತಿಂಡಿ ತಿಂದೇನೆ ಬೆಳಿಗ್ಗೆ 7 ಗಂಟೆಗೆ ಬರ್ಬೋದು. ಬಂದಾಗ ಒಂದು ಬೇಸ್ ಲೈನ್ ಬ್ರೆತ್ ಸ್ಯಾಂಪಲ್ ಅಂತ ನಾವು ಚೆಕ್ ಮಾಡ್ತೀವಿ. ಸೊ ಅವ್ರಿಗೊಂದು ಸಿಂಪಲ್ ಮೆಷಿನ್ಗೆ ಅವರು ಹೈಡ್ರೋಜನ್ ಲೆವೆಲ್ಸ್ ಎಷ್ಟಿದೆ, ಗ್ಯಾಸ್ ಲೆವೆಲ್ ಎಷ್ಟಿದೆ ಅನ್ನೋದು ನೋಡ್ತೀವಿ. ಆಮೇಲೆ ಈ ಲ್ಯಾಕ್ಟೋಸ್ ಅನ್ನೋ ಡ್ರಿಂಕ್ ಕೊಡ್ತೀವಿ. ಅಂದ್ರೆ ಹಾಲ್ ತರಾನೇ ಅನ್ಕೊಳ್ಳಿ, ಹಾಲ್ ಪೌಡರ್ನ ಅದನ್ನು ಮಿಕ್ಸ್ ಮಾಡಿ ಕೊಡ್ತೀವಿ. ಅದಾದ್ಮೇಲೆ ಎವ್ರಿ 15-20 ನಿಮಿಷ ಒಂದೊಂದು ಉಸಿರಿಂದು ಒಂದು ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಅನಲೈಸ್ ಮಾಡ್ತಾ ಹೋಗ್ತೀವಿ ಆ ಹೈಡ್ರೋಜನ್ ಲೆವೆಲ್ಸ್ ಅನ್ನೋದು ಅವರ ಉಸಿರಲ್ಲಿ ಬರ್ತಾ ಇರುತ್ತಲ್ಲ, ಅದು ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂತ. ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಇದೆ, ಸಿಗ್ನಿಫಿಕೆಂಟ್ ಜಂಪ್ ಆಗ್ತಾ ಇದೆ, ಅದೊಂದು ಪಾಸಿಟಿವ್ ಟೆಸ್ಟ್. ಅವರಿಗೆ ಜೆನ್ಯೂನ್ ಆಗಿ ಹಾಲಿನ ಪದಾರ್ಥ ಆಗೋದಿಲ್ಲ ಅಂತ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ. ಇದು ತುಂಬಾ ಸೇಫ್ ಪ್ರೊಸೀಜರ್. ಯಾವುದೇ ರೀತಿ ಇಂಜೆಕ್ಷನ್, ಎಂಡೋಸ್ಕೋಪಿ, ಎಕ್ಸ್ರೇ, ಮೆಡಿಸಿನ್ಸ್ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಇದರಲ್ಲಿ. ಈಗ ಎಷ್ಟೊಂದು ಜನ ಹಾಲು ಕುಡಿಯೋದು ಬಿಟ್ಬಿಟ್ಟಿರ್ತಾರೆ, ಅಥವಾ ಹಾಲಿನ ಪದಾರ್ಥಗಳು ತಗೊಳ್ಳೋದೇ ಬಿಟ್ಬಿಟ್ಟಿರ್ತಾರೆ. ಏನೋ ಒಂದು ಅಂದಾಜ್ ಮೇಲೆ ನನಗೆ ಅದಿರ್ಬೋದು, ಹಾಲು ನನಗೆ ಆಗೋದಿಲ್ಲ ಅಂತ. ಅವ್ರಿಗೆ ತೊಂದರೆನೇ ಕೆಲವೊಂದು ಟೈಮ್ ಬೇರೆ ಇರುತ್ತೆ. ಅವ್ರಿಗೆ IBS ಇರ್ಬೋದು, ಸಣ್ಣ ಕರಳಲ್ಲಿ SIBO ಅಂತೀವಿ, ಸ್ಮಾಲ್ ಇಂಟೆಸ್ಟೈನ್ ಬ್ಯಾಕ್ಟೀರಿಯಾ, ಅದಿರ್ಬೋದು. ಅಥವಾ ಕೆಲವರಿಗೆ ಜೆನ್ಯೂನ್ ಆಗಿ ಗೋಧಿ ಅಲರ್ಜಿ ಇರುತ್ತೆ, ಸೀಲಿಯಾಕ್ ಡಿಸೀಸ್ ಅಂತೀವಿ, ಗ್ಲೂಟನ್ ಅಲರ್ಜಿ. ಕೆಲವರಿಗೆ ಬೇರೆ ಥರದ್ದು ಫುಡ್ ಇಂಟಾಲರೆನ್ಸು ಇರ್ಬೋದು. ಹಂಗಂತ ಹೇಳ್ಬಿಟ್ಟು ಸುಮ್ಮನೆ ಹಾಲಿನ ಪದಾರ್ಥ ಬಿಡಬಾರ್ದು. ಯಾಕಂದ್ರೆ ಇದಕ್ಕೆ ಸಿಂಪಲ್ ಒಂದು ಉಸಿರಲ್ಲಿ ನಾವು ಒಂದು ಟೆಸ್ಟ್ನ ಚೆಕ್ ಮಾಡಿ ಅವ್ರಿಗೆ ಹೇಳ್ಬೋದು ಪ್ರಾಪರ್ ಆಗಿ ಅವ್ರಿಗೆ ನಿಜವಾಗ್ಲೂ ಹಾಲಿನ ಪದಾರ್ಥ ಬಿಡಬೇಕಾ ಬೇಡವಾ ಅಂತ. ನಮಸ್ಕಾರ, ನನ್ನ ಹೆಸರು ಪ್ರಶಿಕಲಾ. ಇವತ್ತು ನಾವು ಲ್ಯಾಕ್ಟೋಸ್ ಇಂಟಾಲರೆಂಟ್ ಟೆಸ್ಟ್ನ ಮಾಡ್ತಾ ಇದ್ದೇವೆ. ಅಂದರೆ ಹಾಲು ಮತ್ತು ಹಾಲಿನ ಉತ್ಪಾದನೆಗಳು ನಾವು ತಿಂದಾಗ
ನಮ್ಮ ಹೊಟ್ಟೆ ಅದಕ್ಕೆ ಎಷ್ಟರ ಮಟ್ಟಿಗೆ ಸಹಕರಿಸ್ತದೆ ಅಥವಾ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದನ್ನು ನಾವು ಸಿಂಪಲ್ ಆಗಿ ಒಂದು ಬ್ಲಡ್ ಟೆಸ್ಟ್ ಅಂದರೆ ಉಸಿರಿನ ಟೆಸ್ಟ್ ಮೂಲಕ ನಾವು ಇವತ್ತು ತಿಳಿದುಕೊಳ್ಳೋಣ. ಇವತ್ತು ನಾವು ನಿಮಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂದರೆ ಹಾಲಿನ ಪೌಡ್ರ್ ಆಗಲಿ ಅಲ್ವಾ, ಹಾಲಿನ ಉತ್ಪಾದನೆಗಳು ನೀವು ತಿಂದಾಗ ನಿಮ್ಮ ಹೊಟ್ಟೆ ಹೇಗೆ ರಿಯಾಕ್ಟ್ ಆಗುತ್ತೆ, ನಿಮಗೆ ಎಷ್ಟು ಹೊಟ್ಟೆ ಉಬ್ರ ಆಗುತ್ತಾ, ಬೇರೆ ಏನಾದರೂ ಗುಣಲಕ್ಷಣಗಳು ಕಂಡು ಬರ್ತಾವ ಅನ್ನುವಂಥದ್ದನ್ನು ಇವತ್ತು ನಾನು ಸಣ್ಣ ಪ್ರಮಾಣದಲ್ಲಿ ಅಂದರೆ 25 ಗ್ರಾಮ್ ನಿಮಗೆ ಹಾಲಿನ ಪೌಡರನ್ನು ಒಂದು 200 ml ವಾಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಕುಡಿಸ್ಬಿಟ್ಟು ಈ ಉಸಿರು ಟೆಸ್ಟನ್ನು ಮಾಡ್ಕೊಳ್ಳೋಣ ಸರ್. ಬಟ್ ಅದಕ್ಕಿಂತ ಮೊದಲು ನೀವು ಇವಾಗ ಖಾಲಿ ಹೊಟ್ಟೆಲಿ ಇದ್ದೀರಲ್ವ, ಖಾಲಿ ಹೊಟ್ಟೆಲಿ ಇರಬೇಕಾದ್ರೆ ಒಂದು 2 ರಿಂದ 3 ಉಸಿರು ಟೆಸ್ಟನ್ನು ಅಂದರೆ ಬ್ಲಡ್ ಟೆಸ್ಟನ್ನು ನಾವು ತೊಗೊಳ್ಬೇಕಾಗತ್ತೆ. ಸೊ ಅದು ಹೇಗಂದರೆ ತುಂಬ ಸಿಂಪಲ್ ಆಗಿಬಿಟ್ಟು ಈ ಮಷೀನಿಗೆ ನೀವು ನಿಮ್ಮ ಬ್ರೆತ್ನ ಊದಬೇಕು. ಅಂದರೆ ಈ ಮಷೀನಲ್ಲಿ 15 ಸೆಕೆಂಡಿಂದ ಸ್ಟಾರ್ಟ್ ಆಗುತ್ತೆ, ಅಂದರೆ ನೀವು ರೆಡಿ ಆಗಿರಬೇಕು ಅಂತ. 5 ಸೆಕೆಂಡ್ ಇದ್ದಾಗ ನೀವೇನು ಮಾಡಬೇಕು, ಮೂಗಿನಿಂದ ಒಂದು ದೊಡ್ಡ ಉಸಿರು ತೊಗೊಳ್ಬೇಕು ಅಂತ. ಉಸಿರು ತೊಗೊಂಡಾದಮೇಲೆ ಒಂದು 2-3 ಸೆಕೆಂಡ್ ಆ ಉಸಿರು ಹಿಡಿದಿಟ್ಕೊಂಡ್ಬಿಟ್ಟು ಇದು ಮೌತ್ ಪೀಸ್, ಸರಿನಾ? ಈ ಮೌತ್ ಪೀಸ್ನ ಇದಕ್ಕೆ ಫಿಕ್ಸ್ ಮಾಡಿಟ್ಟಿರ್ತೇವೆ. ಸೊ ನೀವು ಆ ಉಸಿರನ್ನು ಹಿಡಿದಿಟ್ಕೊಳ್ತೀರಲ್ವ 5 ಸೆಕೆಂಡ್ ಇದ್ದಾಗ, ಸೊ 5 ಸೆಕೆಂಡಲ್ಲಿ ಒಂದು 2-3 ಸೆಕೆಂಡ್ ನೀವು ಅದನ್ನು ಹಿಡಿದಿಟ್ಕೋಬೇಕಾಗುತ್ತೆ. ಕೂಡಲೇ ನಿಮಗೆ ಇಲ್ಲಿ 0 ಸೆಕೆಂಡ್ಸ್ ಬಂದಾಗ ಈ ಮೌತ್ ಪೀಸನ್ನು ಬಾಯೊಳಗೆ ಹಿಡ್ಕೊಂಡ್ಬಿಟ್ಟು ಏನೆಲ್ಲ ಉಸಿರು ನೀವು ಅಂತ ಶ್ವಾಸ ತಗೊಂಡಿರ್ತೀರಿ, ದೀರ್ಘ ಉಸಿರು ತಗೊಂಡಿರ್ತೀರಲ್ವ, ಅದನ್ನು ಈ ಮೌತ್ ಪೀಸ್ ಒಳಗಡೆ ಬಲೂನ್ ಊದೋ ಥರ ಉಸಿರನ್ನ ಊದಬೇಕಾಗತ್ತೆ. ಸರಿನಾ? ಮಾಡೋಣವಾ ಸರ್? ಸರ್, ಇವಾಗ ನಾವು ಖಾಲಿ ಹೊಟ್ಟೆಲಿದ್ದಾಗ ಅಂದರೆ ಬೇಸಲ್ ರೀಡಿಂಗ್ ಅಂತ ತೊಗೊಂಡಿದ್ದೇವೆ. ಇದಾದ ನಂತರ ನಿಮಗೆ ಅದು 25 ಗ್ರಾಮ್ ಅಂದರೆ 25 ಗ್ರಾಮ್ ಹಾಲಿನ ಪೌಡರ್ನ 200 ml ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಕುಡಿಯು ಕೊಡ್ತೇನೆ. ಅದನ್ನು ಕುಡ್ದು ಆದಮೇಲೆ ಎವ್ರಿ 15 ನಿಮಿಷ ಒಂದು ಸಲ ನೀವು ಬ್ಲಡ್ ಟೆಸ್ಟ್ ಮಾಡಬೇಕಾಗತ್ತೆ. ಅಂದರೆ ಒಟ್ಟಾರೆ 90 ನಿಮಿಷ ಅಂದರೆ 1.5 ಗಂಟೆ ನೀವು 1.5 ಗಂಟೆ ಈ ಟೆಸ್ಟನ್ನು ಪ್ರತಿ 15 ನಿಮಿಷ ಒಂದೊಂದು ಸಲ ಇದೇ ಥರ ಉಸಿರನ್ನ ತೊಗೊಂಡು ಇದರಲ್ಲಿ ಊದಬೇಕಾಗತ್ತೆ. ಸರ್, ಇದು ಹಾಲಿನ ಪೌಡರ್ ಮಿಕ್ಸ್ ಮಾಡಿರುವಂಥ ನೀರು, ಇದು ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಇದನ್ನು ಕುಡಿದ್ಬಿಡಿ. ಓಕೆ ಸರ್, ಇವಾಗ ಈ ನೀರು ಕುಡ್ದಾದ್ಮೇಲೆ ಪ್ರತಿ 15 ನಿಮಿಷ ಅಂದರೆ 1.5 ಗಂಟೆ ಪ್ರತಿ 15 ನಿಮಿಷ ನಿಮಗೆ ಇದೇ ಥರ ಈ ಉಸಿರು ತೊಗೊಂಡ್ಬಿಟ್ಟು ಮತ್ತೆ ಇದರಲ್ಲಿ ಊದಬೇಕಾಗತ್ತೆ. 6 ಟೈಮ್ಸ್ ಈ ಥರ ಮಾಡಬೇಕು. ಆಮೇಲೆ ನಿಮಗೆ ಈ ರಿಪೋರ್ಟ್ನ ಕೊಡ್ತೇವೆ. ಈಗ ಒಂದು ಇಂಪಾರ್ಟೆಂಟ್ ಏನಂದ್ರೆ ಲ್ಯಾಕ್ಟೋಸ್ ಇಂಟಾಲರೆನ್ಸು ಮಿಲ್ಕ್ ಅಲರ್ಜಿ ಅಲ್ಲ. ಅದು ಮಿಲ್ಕ್ ಅಲರ್ಜಿ ಅಂದ್ರೆ ಅದು ಮಕ್ಕಳಲ್ಲಿ ಇರುತ್ತೆ. ಅದು ನಮ್ಮ ಒಂದು ರೋಗ ನಿರೋಧಕ ಶಕ್ತಿನಲ್ಲೇ ತೊಂದರೆ ಇರುತ್ತೆ. ಅದು ಇಮ್ಯೂನ್ ಸಿಸ್ಟಮ್ ರಿಯಾಕ್ಷನ್ ಅದು. ಸೊ ಅದು ಸಣ್ಣ ಮಕ್ಕಳಲ್ಲಿ ನೋಡ್ತಾ ಇರ್ತೀವಿ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಸಪರೇಟು, ಅದು ನಮ್ಮ ಇಮ್ಯೂನ್ ಸಿಸ್ಟಮ್ ಸಮಸ್ಯೆ ಅಲ್ಲ. ನಮ್ಮ ಸಣ್ಣ ಕರಳಲ್ಲಿ ಡೈಜೆಸ್ಟಿವ್ ಎನ್ಸೈಮ್ ಲ್ಯಾಕ್ಟೇಸ್ ಅನ್ನೋದೇ ಕಡಿಮೆ ಇರುತ್ತೆ. ಹಾಗಾಗಿ ಆ ಲ್ಯಾಕ್ಟೋಸ್ ಅನ್ನೋದನ್ನ ಸರಿಯಾಗಿ ಡೈಜೆಸ್ಟ್ ಮಾಡ್ಕೊಳ್ಳಲ್ಲ. ಸೊ ಇವೆರಡಕ್ಕೂ ಡಿಫ್ರೆಂಟ್ ಇದಿರುತ್ತೆ. ಕೆಲವರು ನನಗೆ ಮಿಲ್ಕ್ ಅಲರ್ಜಿ ಅನ್ಕೊಂತಾರೆ. ಮಿಲ್ಕ್ ಅಲರ್ಜಿ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಎರಡು ಡಿಫ್ರೆಂಟ್ ಕಂಡೀಷನ್ಸ್. ಸೊ ನೀವು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದೆ ಅಂತ ನೀವು ಹಾಲಿನ ಪದಾರ್ಥ ತಗೊಂಡ್ರೆ ಕರಳಿಗೆ ಏನು ಡ್ಯಾಮೇಜ್ ಆಗಲ್ಲ. ಬಟ್ ನಿಮಗೆ ಹಲವಾರು ಥರದ್ದು ರೋಗ ಲಕ್ಷಣ ಬರ್ತಾ ಇರುತ್ತೆ. ಕೆಲವೊಬ್ಬರಿಗೆ ಮೈಲ್ಡ್ ಆಗಿ ಇರುತ್ತೆ ಅದು. ಸೊ ಸ್ವಲ್ಪ ಮಟ್ಟಿಗೆ ಹಾಲು ಅದೆಲ್ಲ ತಗೊಂತಾ ಇರ್ತಾರೋ ಏನು ತೊಂದರೆ ಆಗಲ್ಲ. ಈಗ ನಮ್ಮ ಗ್ಯಾಸ್ಟ್ರೆಂಟ್ರಾಲಜಿ ಆಸ್ಪತ್ರೆಯಲ್ಲಿ ನಾವು ಡೈಲಿ ನೋಡ್ತಾ ಇರ್ತೀವಲ್ಲ, ಎಷ್ಟೊಂದು ಜನ ಹಾಲು ಆಗೋದಿಲ್ಲ. ಬಟ್ ಹಾಲಿನ ಪದಾರ್ಥ ಅವ್ರಿಗೆ ಪನ್ನೀರ್ ಆಗಿರ್ಬೋದು, ಮೊಸರು ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಇವೆಲ್ಲ ತಗೊಂತಾರೆ. ಅದರಲ್ಲಿ ಕಡಿಮೆ ಪ್ರಮಾಣದಲ್ಲಿ ಲ್ಯಾಕ್ಟೋಸ್ ಅನ್ನೋದು ಇರುತ್ತೆ. ಇನ್ನು ಕೆಲವರಿಗೆ ತುಂಬಾ ಸಿವಿಯರ್ ಆಗಿರೋದು ಅಂಥವ್ರು ಏನಾಗುತ್ತೆ, ಹಾಲು ಕುಡಿದಾಗ ತೊಂದರೆ ಆಗುತ್ತೆ. ಬಟ್ ಅದೇ ಕಾಫಿಲೋ ಟೀಲೋ ಸ್ವಲ್ಪ ಹಾಲು ಹಾಕೊಂಡು ಕುಡಿದ್ರೆ ಅವ್ರಿಗೇನು ತೊಂದರೆ ಆಗಲ್ಲ. ಸೊ ಕಂಪ್ಲೀಟ್ ಆಗಿ ಹಾಲನ್ನ ಬಿಟ್ಬಿಡಿ ನಿಮ್ಗೆ ಇಂಟಾಲರೆನ್ಸ್ ಇದೆ ಅಂತಾನು ಹೇಳಲಿಕ್ಕಾಗಲ್ಲ. ಕೆಲವೊಂದು ಟೈಮು ಸ್ಮಾಲರ್ ಕ್ವಾಂಟಿಟೀಸ್ ಅಲ್ಲಿ ತಗೊಂತ, ಈಗ ವೆಜಿಟೇರಿಯನ್ ಸಸ್ಯಾಹಾರಿಗಳು ಡೈರಿ ಪ್ರಾಡಕ್ಟ್ಸು, ಹಾಲಿನ ಪದಾರ್ಥ ಬಿಟ್ಬಿಡಿ ಅಂದ್ರೆ ಅವ್ರಿಗೆ ಪ್ರೋಟೀನ್ ಇಂಟೇಕು ಕಷ್ಟ. ಹೆಂಗಸರಿಗೆ ಎಸ್ಪೆಷಲಿ ಕ್ಯಾಲ್ಸಿಯಂ ಲೆವೆಲ್ಸ್ ಇಂಪಾರ್ಟೆಂಟ್. ಹಾಗಾಗಿ ಅನ್ನೆಸೆಸರಿ ಆಗಿ ನೀವು ಅದನ್ನ ಬಿಡಬಾರ್ದು. ಯಾಕಂದ್ರೆ ಈ ಹೊಟ್ಟೆ ಉಬ್ರ ಬರ್ತಾ ಇದೆ, ನನಗೆ ಪದೇ ಹಾಲಿನ ಪದಾರ್ಥ ತಗೊಂಡಾಗೆಲ್ಲ, ಅಥವಾ ನನಗೆ IBS ಅಂತ ಹೇಳಿದ್ದಾರೆ, ನನಗೆ ಎಲ್ಲ ಥರ ಮೆಡಿಸಿನ್ಸ್ ತಗೊಂಡ್ರು ನನಗೆ ಕಂಟ್ರೋಲ್ ಆಗ್ತಾ ಇಲ್ಲ, ಅಥವಾ ಕೆಲವರು ನನಗೆ ಸ್ಕಿನ್ ಡಾಕ್ಟರ್ ಯಾರೋ ಒಬ್ರು ಹೇಳಿದ್ದಾರೆ ಹಾಲಿನ ಪದಾರ್ಥ ಏನು ಮುಟ್ಬೇಡಿ ನೀವು ಸ್ಕಿನ್ ವಿಷಯಕ್ಕೆ ಅಂತ. ಈ ಲ್ಯಾಕ್ಟೋಸ್ ಬ್ರೆತ್ ಟೆಸ್ಟ್ ಅನ್ನೋದು ಸೈಂಟಿಫಿಕಲಿ ವೈಜ್ಞಾನಿಕವಾಗಿ ಟೆಸ್ಟ್ ಮಾಡಿರುವಂಥ ಸಿಂಪಲ್ ಬ್ರೆತ್ ಅನಾಲಿಸಿಸ್. ಇದನ್ನ ತುಂಬಾ ಅಕ್ಯುರೇಟ್ ಆಗಿ ಇದು ಡಯಾಗ್ನೋಸ್ ಮಾಡುತ್ತೆ. ಯಾಕಂದ್ರೆ ನಾವು ಈ ಟೆಸ್ಟ್ ಮಾಡ್ತಾ ಇದ್ದಂಗೆ ಕೆಲವ್ರು ಏನು ಆ 1.5 ಗಂಟೆ ನಮ್ಮ ಹತ್ರ ಇರ್ತಾರಲ್ಲ, ಆ ಟೈಮಲ್ಲಿ ಅವರು
ಟಾಯ್ಲೆಟ್ಗೆ ಓಡೋಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅದು ಹಾಲಿನ ಪದಾರ್ಥ ಹೋಗ್ತಾ ಇದ್ದಂಗೆ ಅಷ್ಟು ಇಂಟಾಲರೆನ್ಸ್ ಇರುತ್ತೆ ಕೆಲವರಿಗೆ, ಇಮಿಡಿಯೇಟ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಅವರಿಗೆ ಹೈಡ್ರೋಜನ್ ಗ್ಯಾಸು ಜಾಸ್ತಿ ಆಗುತ್ತೆ ಇದರಲ್ಲಿ ಟೆಸ್ಟ್ ಅಲ್ಲಿ, ಪ್ಲಸ್ ಅವರಿಗೆ ಸಿಂಪ್ಟಮ್ಸು ಶುರು ಆಗ್ಬಿಡುತ್ತೆ ಅಲ್ಲಿಂದಲ್ಲೇ. ಕೆಲವರಿಗೆ ಹೊಟ್ಟೆ ಎಲ್ಲ ತೊಳ್ಸೋದು, ಮೋಷನ್ಗೆ 1-2-3 ಸಾರಿ ಹೋಗಿ ಬರೋದು, ಆ ಥರ ಎಲ್ಲ. ಸೊ ಅಂಥವ್ರಿಗೆ ನಾವು ಸ್ಟ್ರಿಕ್ಟ್ ಆಗಿ ಹಾಲನ್ನ ಎಲಿಮಿನೇಟ್ ಮಾಡಬೇಕಾಗುತ್ತೆ. ಕೆಲವೊಂದು ಲೈಫ್ ಸ್ಟೈಲ್ ಚೇಂಜಸ್ಸು, ಜೀವನ ಶೈಲಿ, ಕೆಲವೊಂದು ಆಹಾರಗಳನ್ನ ಅಡ್ಜಸ್ಟ್ ಮಾಡೋದು. ಸೊ ಇದೆಲ್ಲ ಒಂದು ಪ್ರಾಪರ್ ಸ್ಟ್ರಕ್ಚರ್ಡ್ ಅಪ್ರೋಚ್ ಅಲ್ಲಿ ಹೋಗ್ತಾ ಇರ್ತೀವಿ. ಈ ವಿಡಿಯೋನ ದಯವಿಟ್ಟು ನೀವು ಶೇರ್ ಮಾಡ್ಕೊಳ್ಳಿ. ಎಷ್ಟೊಂದು ಜನ ಅನ್ನೆಸೆಸರಿಯಾಗಿ ಹಾಲು ಆಮೇಲೆ ಈ ಮೊಸರು ಮಜ್ಜಿಗೆ ಎಲ್ಲ ತಿನ್ನೋದೇ ಬಿಟ್ಬಿಟ್ಟಿರ್ತಾರೆ. ಅವ್ರಿಗೆ ಏನೋ ಒಂದು ಮಿಲ್ಕ್ ತೊಂದರೆ ಇದೆ ಅಂತ. ಸಿಂಪಲ್ ಟೆಸ್ಟ್ ಅಲ್ಲಿ ಇದನ್ನ ನಾವು ಕನ್ಫರ್ಮ್ ಮಾಡ್ಕೊಂಡು ಅಥವಾ ಅದನ್ನ ಎಕ್ಸ್ಕ್ಲೂಡ್ ಮಾಡ್ಕೊಂಡು ಅವ್ರಿಗೆ ಪ್ರಾಪರ್ ಒಂದು ಡಯಟ್ ಅಡ್ವೈಸ್ ಅನ್ನೋದನ್ನ ಕೊಡ್ಬಹುದು. ಧನ್ಯವಾದ.